ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ನಾನು ನಿಮ್ಮನ್ನು ಮನಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಸಹ ವಂದಿಸುವನಾಗಿದ್ದೇನೆ. ಸಂಜೆಗೊಂದು ಸತ್ಯ ಸಂದೇಶ ಎನ್ನುವಂಥ ಈ ಸಂಚಿಕೆಯು ಬಹಳರಿಗೆ ಆಶೀರ್ವಾದಕರವಾಗಿತ್ತು ಎಂಬುದಾಗಿ ಹೇಳಿ ಅನೇಕರು ನಮಗೆ ಕರೆಯನ್ನು ಮಾಡಿ ತಿಳಿಸಿದ್ದೀರಿ. ಅದಕ್ಕಾಗಿ ನಿಮ್ಮನ್ನು ನಾವು ಯೇಸುವಿನಲ್ಲಿ ಮತ್ತೊಂದು ಆವೃತ್ತಿಯಲ್ಲಿ ವಂದಿಸ್ತೇವೆ. ಇದು ಬುಧವಾರ ಮಾತ್ರವಲ್ಲದೆ ಭಾನುವಾರ ಮಾತ್ರವೇ ಸಂಜೆಗೊಂದು ಸತ್ಯ ಸಂದೇಶ ಸಂಚಿಕೆಯು ನಿಮ್ಮೊಡನೆ ನಾವು ದೇವರ ಸಂದೇಶವನ್ನು ತೆಗೆದುಕೊಂಡು ಮಾತನಾಡುವವರಾಗಿದ್ದೆವು. ಆದರೆ ಇನ್ನು ಮೇಲೆ ಶುಕ್ರವಾರ ಸಂಜೆ ವೇಳೆಯೂ ಸಹ ದೇವರ ಸಂದೇಶವನ್ನು ಕೊಡಲಿಕ್ಕಾಗಿ ನಾನು ಕರ್ತನಿಂದ ಪ್ರೇರೇಪಣೆ ಹೊಂದಿದವನಾಗಿಯೂ ಸಹ ದೇವರು ಮಾತನಾಡುವಂಥ ವಾಕ್ಯದ ಮುಖಾಂತರವಾಗಿ ಸಹ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವವನಾಗಿ ಇದ್ದೇನೆ. ಮುಂದುವರಿಯಲ್ಪಟ್ಟು ದೇವರ ಚಿತ್ತವಿರುವುದಾದರೆ ಇದನ್ನು ಪ್ರತಿದಿನವೂ ಸಹ ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಸಂದೇಶದೊಟ್ಟಿಗೆ ಸತ್ಯವಾದಂಥ ವಾಕ್ಯಗಳನ್ನು ನಿಮ್ಮೊಡನೆ ಮಾತನಾಡುವಂಥದ್ದು ನಮ್ಮ ಬಯಕೆ ಆಗಿದೆ. ಅದಕ್ಕೆ ದೇವರ ಚಿತ್ತವಿರುವುದಾದರೆ ಅನುಗ್ರಹ ಮಾಡಿಕೊಳ್ಳಲಿಕ್ಕಾಗಿ ದೇವರ ಸಹಾಯವನ್ನು ಮಾಡಲಿಕ್ಕೋಸ್ಕರವಾಗಿ ನೀವು ನಮಗೋಸ್ಕರವಾಗಿ ಈ ಸಂದೇಶಕ್ಕೋಸ್ಕರವಾಗಿ ಈ ಸಮಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಸರಿ, ಈ ದಿವಸದಲ್ಲಿ ನಾವು ದೇವರ ಸಂದೇಶಕ್ಕೋಸ್ಕರವಾಗಿ ನಮ್ಮನ್ನು ಸಮರ್ಪಿಸಿಕೊಂಡು ಪ್ರಾರ್ಥನೆ ಮಾಡೋಣ. ಪ್ರಭಾವವನ್ನು ಮಾನವನ ಕಿರೀಟವನಾಗಿ ಧರಿಸಿಕೊಂಡಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ಪವಿತ್ರನಾದ ತಂದೆಯೇ, ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಈ ಸಂಚಿಕೆಯಲ್ಲಿ ಕರ್ತನೆ, ನೀವು ತಾನೇ ಒಬ್ಬೊಬ್ಬರ ಜೀವಿತದಲ್ಲಿ ನೀವು ಮಾತನಾಡುತ್ತಾ ಅವರ ಜೀವಿತಗಳನ್ನು ಕಟ್ಟಿರಿ, ಉಪಯೋಗಿಸಿರಿ. ಅವರು ನಿಮಗೋಸ್ಕರವಾಗಿ ಫಲಪ್ರದವಾದಂಥ ಜೀವಿತವನ್ನು ಜೀವಿಸಲಿಕ್ಕಾಗಿ ಸಹಾಯ ಮಾಡಿರಿ. ಈ ವಾಕ್ಯಗಳನ್ನು ಕೇಳುವಂಥ ಎಲ್ಲ ಜೀವಿತಗಳನ್ನು ನೀವು ಕಟ್ಟಿ ನಡೆಸಿರಿ. ನಿಮಗೆ ಸ್ತೋತ್ರ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ದಿವಸದಲ್ಲಿ ಸಂದೇಶ ಭಾಗಕ್ಕಾಗಿ ನಾವು ಪ್ರಕಟಣೆ ಪ್ರವಾದನೆ ಪುಸ್ತಕದ 2ನೇ ಅಧ್ಯಾಯದ 1ನೇ ವಾಚನವನ್ನು ಓದಿಕೊಳ್ಳುವವರಾಗಿದ್ದೇವೆ. ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ದೇವರ ವಾಕ್ಯ ಹೇಳಲ್ಪಟ್ಟ ಪ್ರಕಾರವಾಗಿ ಎಫೆಸದಲ್ಲಿರುವಂಥ ಸಭೆಯ ದೂತನಿಗೆ ಬರೆ ಎಂಬುದಾಗಿ ಹೇಳಲ್ಪಡ್ತಾ ಇದ್ದಾರೆ. ಸಭೆಯ ದೂತನೆಂಬುದಾಗಿ ನೋಡುವುದಾದರೆ ನೀವು ಯಾವ ಸಭೆಗೆ ಹೋಗಲ್ಪಡುವವರಾಗಿರ್ತೀರಾ ಆ ಸಭೆಯಲ್ಲಿರುವಂಥ ಸಭಾಪಾಲಕರೇ ಆಗಿದ್ದಾರೆ. ಈಗ ದೇವರಾಗಿರುವಂಥ ಕರ್ತನು ನಿಮಗೆ ಏನನ್ನು ತಿಳಿಸಬೇಕಾದರೂ ಸಹ ಮುಂಚಿತವಾಗಿ ನಿಮ್ಮ ಸಭಾಪಾಲಕರಿಗೆ ಅವರು ತಿಳಿಸಲ್ಪಟ್ಟು ಮಾತನಾಡುವವರಾಗಿರ್ತಾರೆ. ಪ್ರತಿ ಭಾನುವಾರವೂ ಆ ಒಂದು ತಾಸು ದೇವರಾದ ಕರ್ತನು ವಾಕ್ಯ ಸಂದೇಶ ಭಾಗದಲ್ಲಿ ದೇವರಾತ್ಮನ ಮುಖಾಂತರವಾಗಿ ನಿಮ್ಮ ಸೇವಕರುಗಳನ್ನು ನಿಮ್ಮ ಸಭಾಪಾಲಕರ ಬಾಯಲ್ಲಿ ಅವರು ನೀವು ಕೂಡ ಮಾತನಾಡುವವರಾಗಿದ್ದಾರೆ. ಮಾತನಾಡುವಂತಹ ಮಾತುಗಳು ಆ ಒಂದು ತಾಸಿನ ಸಮಯಕ್ಕಾಗಿ ಮಾತ್ರವಲ್ಲದೆ ನಿಮ್ಮ ಜೀವಿತದಲ್ಲಿ ಆ ವಾರದೆಲ್ಲವೂ ಅಥವಾ ನೀವು ಬದಲಿಸಲಿಕ್ಕೆ ಬೇಕಾದಂಥದ್ದೆಲ್ಲವನ್ನು ಸಹ ದೇವರಾಗಿರುವಂಥ ಕರ್ತನು ನಿಮ್ಮ ಸಭಾಪಾಲಕರ ಮುಖಾಂತರವಾಗಿಯೂ ಸಹ ಮಾತನಾಡುವವರಾಗಿ ಇದ್ದಾರೆ. ಕೆಲವೊಂದು ಸಮಯದಲ್ಲಿ ಅವರು ಮಾತನಾಡುವಂಥ ಸಮಯದಲ್ಲಿ ಕರ್ತನ ಆ ಮಾತುಗಳಿಗೆ ನಾವು ಕಿವಿಗೊಡದೆ ಹೋಗುವುದಾದರೆ ದಿನೇ ದಿನೇ ನಾವು ಹಂತವಾಗಿ ಕೆಳಗಿನ ಹಂತಕ್ಕೆ ಬರಲ್ಪಡುತ್ತೇವೆ. ಅಂದರೆ ಪ್ರಾರಂಭಿಸಲ್ಪಡುವಂಥದ್ದು ಕೆಳಗಿನ ಹಂತದಿಂದಲೇ ನೀವು ಪ್ರಾರಂಭಿಸಿರ್ತೀರಿ. ಕರ್ತನ ವಾಕ್ಯವನ್ನು ಕೈಗೊಂಡು ನೀವು ನಡೆಯುವಾಗ ಮೇಲಂತಸ್ತಿನ ಕಡೆಗೆ ನೀವು ನಡೆಯಲ್ಪಡಬೇಕು. ಮೇಲಂತಸ್ತಿಗೆ ಬರುವಾಗ ಯೇಸು ಕರ್ತನನ್ನು ಸಂಧಿಸುವಂಥ ದಿನಕ್ಕೆ ನೀವು ಬರುವವರಾಗಿ ಇರಬೇಕು. ಈ ದಿನಮಾನಗಳಲ್ಲಿ ನಾವು ನೋಡುವಂಥ ಎಲ್ಲ ಕಾರ್ಯಗಳನ್ನು ದೃಶ್ಯ ಅದೃಶ್ಯ ವಸ್ತುಗಳು ಕದಲಿಸಲ್ಪಡುತ್ತಿರುವಂತಹ ಅನೇಕ ಕಾರ್ಯಗಳೆಲ್ಲವನ್ನು ನೋಡುವುದಾದರೆ ನಮ್ಮ ದೇವರಾಗಿರುವಂಥ ಯೇಸು ಕರ್ತನ ಅತಿ ಬೇಗನೆ ಬರುವವರಾಗಿ ಇದ್ದಾರೆ ಎಂಬುದಾಗಿ ಹೇಳಿ ಯುದ್ಧಗಳಾಗುವಂಥ ಸುದ್ದಿಗಳು ಮಾತ್ರವಲ್ಲದೆ ನಮ್ಮ ಸುತ್ತಮುತ್ತಲ ಎಲ್ಲ ಜನಗಳ ಪ್ರೀತಿ ತಣ್ಣಗಾಗಿರುವಂಥದ್ದು ಒಂದು ದೊಡ್ಡ ಸೂಚನೆಯಾಗಿ ಇದೆ. ಇಂದು ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ನೀವು ಹೇಗೆ ಇದ್ದೀರಾ? ನೀವು ಸಹ ಇತರರ ಹಾಗೆ ಅನ್ಯರಿಗೂ ನಿಮಗೂ ವ್ಯತ್ಯಾಸವಿಲ್ಲದವರಾಗಿ ಜೀವಿಸುವವರಾಗಿ ಇದ್ದೀರಾ? ಅಥವಾ ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಿಮ್ಮ ರಕ್ಷಣೆಯನ್ನು ನೀವು ಸಂಪಾದಿಸಿಕೊಂಡವರಾಗಿ ಇದ್ದೀರಾ? ನಿಮ್ಮ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳುವಂಥದ್ದು ಅದು ನಿಮ್ಮ ಕೈಗಳಲ್ಲೇ ಇದೆ. ದೇವರಾಗಿರುವಂಥ ಯೇಸು ಕರ್ತನು ನಿಮಗೆ ಸಭಾಪಾಲಕರನ್ನು ಕೊಡಲ್ಪಟ್ಟಿದ್ದಾರೆ, ಒಂದು ಸಭೆಯನ್ನು ಕೊಟ್ಟಿದ್ದಾರೆ. ಆ ಸಭೆಯಲ್ಲಿ ಆ ಸಭಾಪಾಲಕರಿಗೂ ಸಹ ನೀವು ನಂಬಿಗಸ್ತರಾಗಿ ವಿಧೇಯರಾಗಿ ಬೆಳೆಯುವಂಥದ್ದು ದೇವರಲ್ಲಿ ಸಂತೋಷವನ್ನು ಕೊಡುವಂಥದ್ದಾಗಿದೆ. ಕೆಲವೊಂದು ಸಮಯದಲ್ಲಿ ದೇವರ ಸೇವಕರಿಗೆ ವಿರುದ್ಧವಾಗಿರುವಂಥ ಎಷ್ಟೋ ಮನುಷ್ಯರುಗಳು ಎದ್ದು ಹೇಳುವಂಥದ್ದು ಸಹಜವೇ. ಆದರೆ ಅವರನ್ನು ಎದುರಿಸಲ್ಪಡುವಂಥ ಸಮಯದಲ್ಲಿ ಒಂದನ್ನು ನಾವು ತಿಳಿದುಕೊಳ್ಳಬೇಕು. ಅವರನ್ನು ಎದುರಿಸುವಂಥವರು ಮಾತ್ರವಾಗಿರೋದಂಥ ದೇವರ ಯೋಜನೆಯನ್ನು ನಾವು ಧಿಕ್ಕರಿಸುವವರಾಗಿರ್ತೇವೆ. ಯಾಕಂದರೆ ಒಬ್ಬೊಬ್ಬ ದೇವ ಸೇವಕರು ಸಹ ಅವರು ದೇವರ ಕೈಗಳಲ್ಲಿ ಇರುವಂಥವರಾಗಿ ಇದ್ದಾರೆ. ಇದೇ ಪ್ರಕಟಣೆ ಪ್ರವಾದನ ಪುಸ್ತಕ 1ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುವುದಾದರೆ ಅಲ್ಲಿ ಕರ್ತನಾಗಿರುವಂಥ ದೇವರು ಹೇಳ್ತಾರೆ, ನನ್ನ ಬಲಗೈಯಲ್ಲಿರುವಂತಹ ನೀನು ಕಂಡು 7 ನಕ್ಷತ್ರಗಳು ಮತ್ತು 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ನಿನಗೆ ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು.
ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು ಎಂಬುದಾಗಿ ಹೇಳ್ತಾರೆ. ಅಂದರೆ ದೇವರಾಗಿರುವಂಥ ಕರ್ತನು ಆ 7 ನಕ್ಷತ್ರಗಳನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡವರಾಗಿದ್ದಾರೆ. ಆ 7 ನಕ್ಷತ್ರಗಳು ಎಂಬುದಾಗಿ ಹೇಳುವುದಾದರೆ ದೂತರುಗಳು. ಯಾವ ದೂತರುಗಳು ಎಂಬುದಾಗಿ ನೋಡುವುದಾದರೆ ದೇವದೂತರುಗಳನ್ನು ಕುರಿತಾಗಿ ಇಲ್ಲಿ ಮಾತನಾಡ್ತಾ ಇಲ್ಲ. ಬದಲಾಗಿ ಆಯಾ ಸಭೆಗಳಿಗೆ ದೇವರು ನೇಮಿಸಲ್ಪಟ್ಟಿರುವಂಥ ದೈವ ಸೇವಕರ ಬಗ್ಗೆ ಕುರಿತಾಗಿ ಇಲ್ಲಿ ಮಾತನಾಡ್ತಾ ಇದ್ದಾರೆ. ನಿಮ್ಮ ಸಭಾಪಾಲಕರನ್ನು ದೇವರಾಗಿರುವಂಥ ಕರ್ತನು ಅವರ ಕೈಗಳಲ್ಲಿ ಹಿಡಿದುಕೊಂಡು ನಡೆಸುವವರಾಗಿದ್ದಾರೆ. ನೀವು ಅವರಿಗೆ ವಿರುದ್ಧವಾಗಿ ಮಾತನಾಡುವಂತಹ ಒಂದೊಂದು ಮಾತುಗಳು, ನೀವು ಅವರಿಗೆ ವಿರುದ್ಧವಾಗಿ ನಿಲ್ಲುವಂತಹ ಒಂದೊಂದು ನಿಲ್ಲುವಿಕೆಗಳು, ಅದು ಅವರಿಗೆ ಮಾತ್ರವಲ್ಲದೆ ದೇವರಿಗೆ ವಿರುದ್ಧವಾಗಿ ನಿಲ್ಲುವವರಾಗಿರ್ತೀರಿ. ಮಾತ್ರ ದೇವರಿಗೆ ವಿರುದ್ಧವಾಗಿ ಮಾತನಾಡುವವರಾಗಿರ್ತೀರ. ಅವರು ಒಳ್ಳೆಯವರ ಕೆಟ್ಟವರು, ಅವರು ನೀತಿವಂತರ ಅನೀತಿವಂತರು, ಅವರ ಜೀವಿತಗಳು ಸರಿಯಾಗಿದೆಯೋ ಸರಿ ಇಲ್ಲವೋ. ಆದರೆ ಒಂದೊಂದು ಸತ್ಯ, ಅವರನ್ನು ದೇವರು ಕರೆದಿರುವುದಾದರೆ ಅವರು ನಿಜವಾಗಿಯೂ ಸಹ ದೇವರ ಸಮ್ಮುಖದಲ್ಲಿ ಅವರ ಲೆಕ್ಕವನ್ನು ಕೊಡುವವರಾಗಿರುತ್ತಾರೆ. ಅವರ ಕುರಿತಾಗಿ ನಾವು ಮಾತನಾಡುವಂಥದ್ದು, ಅವರಿಗೆ ವಿರುದ್ಧವಾಗಿ ನಿಲ್ಲುವಂಥದ್ದೆಲ್ಲವೂ ಸಹ ದೇವರನ್ನು ಎದುರಿಸುವಂಥವರಾಗಿ ನಾವು ಇರುವಂಥದ್ದೇ ಆಗಿರುತ್ತದೆ. ಆದ ಕಾರಣ ಒಂದೊಂದು ಸಭೆಯ ಪಾಲಕರನ್ನು ನೋಡುವುದಾದರೆ ಅದು ನೀವು ಆರಿಸಿ ತೆಗೆದುಕೊಂಡಂಥದ್ದಲ್ಲ. ದೇವರಾಗಿರುವಂಥ ಕರ್ತನೆ ನಿಮಗೋಸ್ಕರವಾಗಿ ನೇಮಿಸಿಕೊಟ್ಟಿದ್ದಾರೆ. ಅವರ ಮುಖಾಂತರವಾಗಿ ದೇವರು ನಿಮ್ಮನ್ನು ಕಟ್ಟುವವರಾಗಿದ್ದಾರೆ. ಮಾತ್ರವಲ್ಲದೆ ಅವರ ಮುಖಾಂತರವಾಗಿ ದೇವರು ನಿಮ್ಮ ಜೀವಿತವನ್ನು ಉದ್ಧರಿಸುವವರಾಗಿರುತ್ತಾರೆ. ಕೆಲವೊಂದು ಸಮಯದಲ್ಲಿ ಈ ಕಡೆಯ ದಿನಮಾನಗಳು ನೋಡುವುದಾದರೆ ಹೊಟ್ಟೆಗೋಸ್ಕರವಾಗಿ ಸೇವೆ ಮಾಡುವಂಥವ್ರು ನಮ್ಮ ನಡುವೆ ಎದ್ದಿದ್ದಾರೆ. ಯಾಕಂದರೆ ದೇವರ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ಅದೇ ರೀತಿಯಲ್ಲಿ ಅವರ ದುಃಖಿಸುತ್ತ ವೇದನೆ ಪಡೆಯುತ್ತಲೂ ಸಹ ಹೇಳಲ್ಪಡುತ್ತಾರೆ. ಹೊಟ್ಟೆ ಅವರ ದೇವರು, ನಾಚಿಕೆ ಕೆಟ್ಟಂಥ ಕೆಲಸಗಳಲ್ಲಿ ಅವರ ಗೌರವ ಎಂಬುದಾಗಿ ಹೇಳಲ್ಪಡುತ್ತಾರೆ. ಇಂದು ಅನೇಕ ರೀತಿಯಾದಂತಹ ದೈವ ಸೇವಕರ ಹೆಸರಿನಲ್ಲಿ ಈ ರೀತಿಯಾದಂಥ ಜನಗಳು ಎದ್ದೇರಲ್ಪಡುತ್ತಾರೆ. ಆದರೆ ನಿಶ್ಚಯವಾಗಿ ನೀವು ನೋಡುವುದಾದರೆ ಅವರು ಕರ್ತನಿಗೆ ವಿರುದ್ಧವಾಗಿ ಎದ್ದಿರುವುದಾದರೂ, ಅವರು ಇಷ್ಟಾನುಸಾರವಾಗಿ ದೇವರ ಸೇವೆಗೆ ಬಂದಿರುವುದಾದರೂ ಸಹ ಆ ವಿಷಯದಲ್ಲೂ ಸಹ ದೇವರಿಗೆ ಅವರ ಲೆಕ್ಕವನ್ನು ಕೊಡಲೇಬೇಕು. ಒಂದು ವಿಧವಾದ ಅವರು ನೇರವಾಗಿರಲ್ಪಟ್ಟು ಅವರ ತೋರಿಕೆಗನುಸಾರವಾದಂಥ ಕಾರ್ಯಗಳು ನಿಮಗೆ ಮೆಚ್ಚುಗೆಯಾಗಿದ್ದು, ಅವರ ಒಳಗಡೆ ದೇವರಿಗೆ ವಿರುದ್ಧವಾದಂಥ ಮಾತ್ರವಲ್ಲದೆ ದೇವರು ಬಯಸದೇ ಇರುವಂಥ ಕಾರ್ಯಗಳನ್ನು ಮಾಡುವುದಾದರೂ ಸಹ ಕರ್ತನ ಅವರನ್ನು ಒಡೆಯುವವರಾಗಿದ್ದಾರೆ. ಯಾಕಂದರೆ ದೇವರ ಹೆಸರಿನಲ್ಲಿ ಹೇಳುವಂತಹ ಒಂದೊಂದು ಕಾರ್ಯಗಳು, ದೇವರ ಹೆಸರನ್ನು ಹೇಳಿಕೊಂಡು ನಾವು ಮಾಡುವಂಥ ಒಂದೊಂದು ಸೇವೆಗಳು ಸಹ ಅದು ಕರ್ತನ ನಾಮದ ಮಹಿಮೆಗೋಸ್ಕರವಾಗಿ ಆಗಿದೆ ವಿನಃ ನಮ್ಮ ಇಷ್ಟಾನುಸಾರವಾಗಿ ಜೀವಿಸಲಿಕ್ಕೂ ನಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕಾಗಿಯೂ ಈ ಸೇವೆ ಇರುವಂಥದ್ದು, ಈ ಸಭೆ ಇರುವಂಥದ್ದು ನಮ್ಮ ಮನೆಯನ್ನು, ನಮ್ಮ ಆಸ್ತಿಪಾಸ್ತಿಗಳನ್ನು ಸಂರಕ್ಷಣೆ ಮಾಡುವುದಕ್ಕೂ ಅದನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಅಲ್ಲ. ಬದಲಾಗಿ ದೇವರ ರಾಜ್ಯವನ್ನು ಅಭಿವೃದ್ಧಿಪಡಿಸಲಿಕ್ಕೂ ವಿಸ್ತಾರಪಡಿಸಲಿಕ್ಕಾಗಿಯೂ ದೇವರು ನಮ್ಮನ್ನು ನಂಬಿ ಅಭಿಷೇಕಿಸಲ್ಪಟ್ಟು ಅನೇಕ ಆತ್ಮಗಳನ್ನು ಕೊಡಲ್ಪಟ್ಟವರಾಗಿ ಇದ್ದಾರೆ. ಇಂದು ಇಂಡುಗಳನ್ನು ಕಾಯುವಂತಹ ಜವಾಬ್ದಾರಿಯೇ ಒಬ್ಬ ಸಭಾಪಾಲಕನಿಗೆ ಇರುವಂಥದ್ದಾಗಿ ಇದೆ. ಅದನ್ನು ಬಿಟ್ಟರೆ ಬೇರೆ ಯಾವ ಜವಾಬ್ದಾರಿಯೂ ಸಹ ಇಲ್ಲ. ಈ ಕಡೆಯ ದಿನಮಾನಗಳಲ್ಲಿ ಇರುವಂತಹ ಎಲ್ಲ ದೇವ ಸೇವಕರು ಸಹ ಅಂಥವರಾಗಿ ಇರುವುದಿಲ್ಲ. ಕೆಲವೊಬ್ಬರು ದೇವರಿಂದ ಕರೆಯಲ್ಪಡದೆ ಇರುವವರಾಗಿರುತ್ತಾರೆ. ಕೆಲವೊಬ್ಬರು ಆಸಕ್ತಿಯಿಂದ ದೇವರ ಸೇವೆಗಾಗಿ ತಮ್ಮನ್ನು ತಾವೇ ಒಪ್ಪಿಸಿಕೊಂಡು ಬಂದವರಾಗಿರುತ್ತಾರೆ. ಮತ್ತು ಕೆಲವರು ಪ್ರಾರಂಭದಲ್ಲಿ ಉತ್ತಮವಾದಂಥದ್ದನ್ನು ಕರ್ತನಿಗೋಸ್ಕರವಾಗಿ ಮಾಡಲಿಕ್ಕೋಸ್ಕರವಾಗಿ ಬಂದು ನಂತರದಲ್ಲಿ ಅವರ ಜೀವಿತ, ಅವರ ಒಂದು ಹೊಟ್ಟೆಗೋಸ್ಕರವಾಗಿ ಸೇವೆಯನ್ನು ಮಾಡುವವರಾಗಿರುತ್ತಾರೆ. ಅಂಥವರಾಗಿ ಕಾಣಿಸಿಕೊಳ್ಳುವಂಥವ್ರು ನಿಶ್ಚಯವಾಗಿ ದೇವರಿಂದ ದಂಡನೆಯನ್ನು ಹೊಂದಿಕೊಳ್ಳುವವರಾಗಿರುತ್ತಾರೆ. ದೇವರಾಗಿರುವಂಥ ಕರ್ತನ ಯೆಹೆಜ್ಕೇಲ ಪ್ರವಾದನೆ ಮುಖಾಂತರವಾಗಿ ಯೆಹೆಜ್ಕೇಲ ಬರೆದ ಪ್ರವಾದನೆ ಪುಸ್ತಕ 34:4 ಹೀಗೆ ಮಾತನಾಡುತ್ತಾರೆ: ನೀವು ದುರ್ಬಲವಾದವುಗಳನ್ನು ಬಲಗೊಳಿಸಲಿಲ್ಲ, ರೋಗದವುಗಳನ್ನು ಸ್ವಸ್ಥ ಮಾಡಲಿಲ್ಲ, ಮುರಿದ ಅಂಗಗಳನ್ನು ಕಟ್ಟಲಿಲ್ಲ, ಓಡಿಸಿದವುಗಳನ್ನು ಮಂದೆಗೆ ಸೇರಿಸಲಿಲ್ಲ, ತಪ್ಪಿಸಿಕೊಂಡವುಗಳನ್ನು ಹುಡುಕಲಿಲ್ಲ, ಅವುಗಳ ಹಿಂಸೆ ಬಲಾತ್ಕಾರಗಳಿಂದ ಅಳುತ್ತಾ ಬಂದಿದ್ದೀರಿ ಎಂಬುದಾಗಿ ಹೇಳಲ್ಪಡ್ತಾರೆ. ಅಂದರೆ ಅವುಗಳನ್ನು ಹಿಂಸೆಯಿಂದಲೂ ಬಲಾತ್ಕಾರದಿಂದ ಆಳ್ವಿಕೆ ಮಾಡುವಂಥದ್ದು. ಸೊ ದೇವರ ಸಭೆ ಬಂದುಬಿಟ್ಟು ಹಿಂಸೆಯಿಂದಲೂ ಬಲಾತ್ಕಾರದಿಂದಲೂ ನಮ್ಮ ಅಧೀನಕ್ಕೋಸ್ಕರವಾಗಿ ಇವರನ್ನು ಇಟ್ಟುಕೊಳ್ಳಬೇಕು ಎಂಬುದಕ್ಕೋಸ್ಕರವಾಗಿ ಇರುವಂಥದ್ದಲ್ಲ. ಯಾವ ದೇವ ಸೇವಕರು ಸಹ ಪರಲೋಕದಿಂದ ಇಳಿದು ಬಂದಂಥವರಲ್ಲ, ಬದಲಾಗಿ ಪರಲೋಕದಿಂದ ಅಭಿಷೇಕವನ್ನು ಹೊಂದಿಕೊಂಡವರಾಗಿರುತ್ತಾರೆ. ನಾವು ಸಲ್ಲಿಸಬೇಕಾದಂಥ ಘನವನ ಗೌರವವನ್ನು ದೇವರಿಗೆ ಹೆಚ್ಚಾಗಿ ಸಲ್ಲಿಸಬೇಕು, ನಿಜವೇ. ಆದರೆ ಅದಕ್ಕಿಂತಲೂ ಸಹ ನಾವು ದೇವರ ಹೆಸರಿನಲ್ಲಿ ಪ್ರವಾದಿಸುವಂಥವ್ರನ್ನ, ದೇವರ ಸಂದೇಶವನ್ನು ಕೊಡುವಂಥವ್ರನ್ನು ಸಹ ನಾವು ಹೆಚ್ಚಾಗಿ ಗೌರವಿಸುವಂಥದ್ದು ಅಥವಾ ಹೆಚ್ಚಾಗಿ ಮಾನಿಸುವಂಥದ್ದು ದೇವರಿಗೆ ಇಷ್ಟವಿಲ್ಲದೆ ಇರುವಂಥ ಕಾರ್ಯವಾಗಿದೆ. ಹಾಗಾದರೆ ಸೇವಕರುಗಳನ್ನು, ಸಭಾಪಾಲಕರನ್ನು ಗೌರವಿಸಬಾರ್ದು, ಸನ್ಮಾನಿಸಬಾರ್ದು ಎಂಬುದಾಗಿ ನೋಡುವುದಾದರೆ ನಿಶ್ಚಯವಾಗಿ ಸನ್ಮಾನಿಸಬೇಕು, ಗೌರವಿಸಬೇಕು, ಅವರಿಗೆ ವಿಧೇಯರಾಗಿ ನಡೆಯಲೇಬೇಕು. ಆದರೆ ಅದು ದೇವರ ಮಟ್ಟಿಗೆ ಹೋಗಬಾರ್ದು. ದೇವರು ನಮಗೆ ಜ್ಞಾನವನ್ನು ಕೊಡಲ್ಪಟ್ಟವರಾಗಿ ಇದ್ದಾರೆ. ಈ ಕಡೆಯ ದಿನಮಾನಗಳಲ್ಲಿ ನಮಗಿರುವಂಥ ಕುರುಬರ ಸ್ವಭಾವಗಳನ್ನು ನಾವು ಗುರುತು ಹಿಡಿಯುವಂಥವರಾಗಿ ಇರಬೇಕು.
ಓದಿಕೊಂಡಂಥ ವಚನ ಭಾಗದಲ್ಲಿ ದೇವರಾದಂಥ ಕರ್ತನೆ ಹೇಳಲ್ಪಡ್ತಾ ಇದ್ದಾರೆ, ದುರ್ಬಲವಾದವಂಥವುಗಳನ್ನು ಬಲಪಡಿಸಬೇಕು, ರೋಗ ಬಿದ್ದಂಥವುಗಳನ್ನು ಸ್ವಸ್ಥಪಡಿಸಬೇಕು, ಅಂಗ ಮುರಿಯಲ್ಪಟ್ಟಂಥವರನ್ನು ಕಟ್ಟಬೇಕು, ಮಾತ್ರವಲ್ಲದೆ ಓಡಿಸಲ್ಪಟ್ಟಂಥವರನ್ನು ಸಹ ಅವರು ಹಿಡಿದುಕೊಂಡು ಮಂದೆಗೆ ಸೇರಿಸಬೇಕು, ತಪ್ಪಿಸಿಕೊಂಡಂಥವುಗಳನ್ನು ಸಹ ಹುಡುಕಬೇಕು, ಅವುಗಳನ್ನು ಬಲಾತ್ಕಾರದಿಂದಲೂ ಹಿಂಸೆಯಿಂದಲೂ ಆಳ್ವಿಕೆ ಮಾಡದ ಹಾಗೆ ಪ್ರೀತಿಪೂರ್ವಕವಾಗಿ ಸಭೆಯನ್ನು ನಡೆಸುವವರಾಗಿ ಇರಬೇಕು. ಆ ಕಾರ್ಯವನ್ನೇ ಅಭಿಷೇಕಿಸಿಕೊಂಡಂತಹ ಆರಿಸಲ್ಪಟ್ಟಂಥ ಒಬ್ಬೊಬ್ಬ ದೈವ ಸೇವಕರಲ್ಲಿ ಕರ್ತನು ಬಯಸುವರಾಗಿ ಇದ್ದಾರೆ. ಆದರೆ ಈ ಕಡೆಯ ದಿನಮಾನಗಳಲ್ಲಿ ಇರುವಂಥ ಸಮಯದಲ್ಲಿ ಸಭೆಯು ಸೇವೆಯು ದೇವರಿಗೆ ವಿರುದ್ಧವಾದಂಥ ಎಷ್ಟೋ ಕಾರ್ಯಗಳನ್ನು ಈ ದಿನಮಾನಗಳಲ್ಲಿ ನಡೀತಾ ಇದೆ. ಮುಖ್ಯವಾಗಿ ಸಭಾಪಾಲಕರನ್ನು ನಾವು ಗೌರವಿಸುವವರಾಗಿರಬೇಕು, ಅವರಿಗೋಸ್ಕರವಾಗಿ ಹೆಚ್ಚಾಗಿ ಪ್ರಾರ್ಥಿಸುವವರಾಗಿರಬೇಕು. ಯಾಕಂದರೆ ಒಬ್ಬ ಸಭಾಪಾಲಕರು ಬಿದ್ದು ಹೋಗುವುದಾದರೆ ಇಡೀ ಸಭೆ ಬಿದ್ದು ಹೋಗಲ್ಪಡ್ತದೆ. ಯಾಕಂದರೆ ಅವರ ಮುಖಾಂತರವಾಗಿ ಕರ್ತನು ಮಾತನಾಡುವವರಾಗಿ ಇರ್ತಾರಲ್ವಾ. ಹಾಗಾಗಿ ದೇವರು ನಿಮಗೆ ಮುಂಚಿತವಾಗಿ ಏನನ್ನೇ ತಿಳಿಸಬೇಕಾದರೂ ಸಹ ನಿಮಗೆ ಬರುವಂಥ ಹಿಂಸೆ ಬಾಧೆಗಳೆಲ್ಲವೂ ಸಹ ಮೊದಲನೇದಾಗಿ ನಿಮ್ಮ ಸಭಾಪಾಲಕರಿಗೆ ಬರುವಂಥದ್ದಾಗಿ ಇದೆ. ಅವರು ಆ ಕಾರ್ಯಗಳಲ್ಲಿ ಬಿದ್ದು ಹೋಗುವುದಾದರೆ ನೀವು ಬೀಳಲ್ಪಡ್ತೀರಿ. ನಿಮಗೋಸ್ಕರವಾಗಿ ಒಡಕಿನಲ್ಲಿ ನಿಂತುಕೊಂಡು ನಿಮ್ಮನ್ನು ಪಾಲಿಸುವಂಥವರು, ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥವರು ನಿಮ್ಮ ಸಭಾಪಾಲಕರು ಮಾತ್ರವಲ್ಲದೆ ಅವರಿಗೆ ಕೊಡಲ್ಪಟ್ಟಂಥ ಧರ್ಮಪತ್ನಿ ಆಗಿರಲ್ಪಡ್ತಾರೆ. ಅವರಿಗೋಸ್ಕರವಾಗಿ ನೀವು ಯಾವಾಗಲೂ ಹೆಚ್ಚೆಚ್ಚಾಗಿ ಪ್ರಾರ್ಥಿಸುವವರಾಗಿ ಇರ್ರಿ. ಆದರೆ ಈ ಕಡೆಯ ದಿನಮಾನಗಳಲ್ಲಿ ನಾವು ದೇವರಾಗಿರುವಂಥ ಯೇಸು ಕರ್ತನ ಅಭಿಷೇಕಿಸಲ್ಪಟ್ಟಂಥವರಿಗೆ ನಾವು ವಿಧೇಯರಾಗಿ ನಡೀತಾ ಇದ್ದೇವೆ ಅನ್ನುವಂಥದ್ದು ಪ್ರಶ್ನೆ. ಮತ್ತಾಯ ಬರೆಸುವ ಪುಸ್ತಕ 25:30 ದೇವರಾಗಿರುವಂಥ ಕರ್ತನ ಹೀಗೆ ಹೇಳಲ್ಪಡ್ತಾರೆ, ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ತನ್ನ ಎಡಗಡೆಯಲ್ಲಿ ನಿಲ್ಲಿಸುವನೆಂಬುದಾಗಿ ಹೇಳಿ. ಈ ದಿನಮಾನಗಳಲ್ಲಿ ಸಭೆ ನಡುವೆ ಆಡುಗಳಿದ್ದಾವೆ, ಮಾತ್ರವಲ್ಲದೆ ಕುರಿಯ ವೇಷವನ್ನು ಹಾಕಿಕೊಂಡಿರುವಂಥ ತೋಳುಗಳು ಸಹ ಇದ್ದಾರೆ. ಇವು ಸಭೆ ಹಿಂಡನ್ನು ಕನಿಕರಿಸುವುದಿಲ್ಲ. ಇವು ಯಾವಾಗಲೂ ಸಹ ಸಭೆಯನ್ನು ಚದುರಿಸುವಂಥದ್ದಾಗಿರಲ್ಪಡ್ತಾರೆ. ಅವರು ಒಟ್ಟುಗೂಡಾಗಿ ಮಾತನಾಡಿಕೊಂಡು ದೇವರಿಗೆ ವಿರುದ್ಧವಾದಂಥ ಯೋಚನೆಗಳನ್ನು ಕಲ್ಪಿಸಿಕೊಂಡವರಾಗಿ ಅವರು ಕರ್ತನ ಅಭಿಷೇಕಿಸಲ್ಪಟ್ಟಂಥವರಿಗೂ ಕರ್ತನ ಚಿತ್ತಕ್ಕೆ ವಿರುದ್ಧವಾದಂಥದ್ದನ್ನು ಸಹ ಮಾಡುವವರಾಗಿ ಇರ್ತಾರೆ. ಆದರೆ ಇದೆಲ್ಲವನ್ನು ಸಹ ಕರ್ತನ ಗಮನಿಸುವವರಾಗಿರ್ತಾರೆ. ಮಾತ್ರವಲ್ಲದೆ ನ್ಯಾಯ ತೀರ್ಪಿಗೋಸ್ಕರವಾಗಿ ಅವರೆಲ್ಲರನ್ನು ಸಹ ನೇಮಕವಾಗಿ ಇಡಲ್ಪಟ್ಟವರಾಗಿ ಇರ್ತಾರೆ. ಯಾಕಂದರೆ ಅಪೊಸ್ತಲನು ಬರೆದ ಕೃತ್ಯಗಳಲ್ಲಿ ಅಪೊಸ್ತಲನಾದಂಥ ಪೌಲರು ಹೀಗೆ ಹೇಳಲ್ಪಡ್ತಾರೆ, 20ನೇ ಅಧ್ಯಾಯ 29ನೇ ವಚನದಲ್ಲಿ, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವೆವೆಂದು ನಾನು ಬಲ್ಲೆನು, ಅವು ಹಿಂಡನ್ನು ಕನಿಕರಿಸುವುದಿಲ್ಲ ಎಂಬುದಾಗಿ ಹೇಳಲ್ಪಡ್ತವೆ. ಕ್ರೂರವಾದಂಥ ತೋಳಗಳು ಯಾವಾಗಲೂ ಸಹ ಹಿಂಡನ ಮೇಲೆ ಕನಿಕರವುಳ್ಳವರಾಗಿ ಇರೋದಿಲ್ಲ. ಅವರು ಮೇಲ್ನೋಟಕ್ಕೆ ನಮ್ಮ ನಡುವೆ ಇದ್ದವರು ನಿಮ್ಮ ನಡುವೆ ಬೆಳೆಯಲ್ಪಡುತ್ತಾರೆ, ನಿಮ್ಮ ಜೊತೆಯಲ್ಲೇ ಇರುವವರಾಗಿರುತ್ತಾರೆ. ಅವರು ಕುರಿಗಳನ್ನು ಅವರು ಕದ್ದುಕೊಳ್ಳುವಂಥವರು ಮಾತ್ರವಲ್ಲದೆ ಆ ಹಿಂಡನ್ನು ಚದುರಿಸಲ್ಪಡುವವರು ಮಾತ್ರವಲ್ಲದೆ ಆ ಹಿಂಡಿನ ಮೇಲೆ ಬೀಳಲ್ಪಟ್ಟು ಕರ್ತನಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡುವುದು ಸಹ ಆಗಿರುವವರಾಗಿರ್ತಾರೆ. ಇಂಥವರ ಮೇಲೆ ನಿಶ್ಚಯವಾಗಿ ದೇವರ ಕೋಪ ಹೇರಾಳವಾಗಿ ಬರುವಂಥದ್ದಾಗಿ ಇದೆ. ಈ ಕಡೆಯ ದಿನಮಾನಗಳಲ್ಲಿ ನಾವು ಎಂಥವರಾಗಿದ್ದೇವೆ ಎಂಬುದಾಗಿ ಹೇಳಿ ನಮ್ಮನ್ನು ಆಲೋಚಿಸಿಕೊಳ್ಳಬೇಕು. ಒಂದು ಸಭೆಗೆ ನೀವು ಹೋಗುತ್ತಿರುವುದಾದರೆ ಆ ಸಭೆಯಲ್ಲಿರುವಂಥ ಸಭಾಪಾಲಕರು ನೀವು ಅವರನ್ನು ಆರಿಸಿ ತೆಗೆದುಕೊಂಡವರಾಗಿಲ್ಲ. ದೇವರಾಗಿರುವಂಥ ಯೇಸು ಕರ್ತನೆ ಅವರನ್ನು ಆರಿಸಿ ತೆಗೆದುಕೊಂಡು ನೇಮಿಸುವವರಾಗಿ ಇದ್ದಾರೆ. ಆದ ಕಾರಣ ಒಬ್ಬೊಬ್ಬ ದೈವ ಸೇವಕರು ಸಹ ದೇವರಿಂದ ನೇಮಿಸಲ್ಪಟ್ಟವರೇ ವಿನಃ ಮನುಷ್ಯರಿಂದ ನೇಮಿಸಲ್ಪಟ್ಟವರಾಗಿ ಇರೋದಿಲ್ಲ. ಈ ಕಡೆಯ ದಿನಮಾನಗಳಲ್ಲಿ ಒಂದೊಂದು ಸಭೆ ಸ್ಥಾಪನೆಗಳು ಸಹ ಅದು ದೇವರ ಉದ್ದೇಶಕ್ಕನುಸಾರವಾಗಿದೆ ವಿನಃ ನಮ್ಮ ಇಷ್ಟ ಪ್ರಕಾರವಾಗಿ ಇರುವಂಥದ್ದಾಗಿ ಇಲ್ಲ. ಒಂದು ವೇಳೆ ಅದನ್ನು ನಮ್ಮ ಇಷ್ಟ ಪ್ರಕಾರವಾಗಿ ಸಹ ನಾವು ಮಾಡುವವರಾಗಿದ್ದೇವೆ. ನಮ್ಮ ಚಿತ್ತದನುಸಾರವಾಗಿ ಏನನ್ನೇ ಮಾಡೋದ್ರಾದರೂ ಸಹ ಅದು ಉಳಿಯೋದಿಲ್ಲ. ಯಾಕಂದರೆ ನೀವು ಕಲ್ಲಿನ ಮೇಲೆ ಅಥವಾ ಸೌದೆ ಮೇಲೆ, ಆಪಿನ ಮೇಲೆ, ಹುಲ್ಲಿನ ಮೇಲೆ ಯಾವುದರ ಮೇಲಾದರೂ ಸಭೆಯನ್ನು ಕಟ್ಟುವುದಾದರೂ ಕರ್ತನ ಒಂದು ಬೆಂಕಿ ಬರುವಂಥ ಸಮಯದಲ್ಲಿ, ಕರ್ತನ ದಿನ ಬರುವಂಥ ಸಮಯದಲ್ಲಿಯೂ ಬೆಂಕಿಯೊಡನೆ ದೇವರಾಗಿರುವಂಥ ಯೇಸು ಕರ್ತನ ಅದನ್ನು ಶೋಧಿಸುವವರಾಗಿದ್ದಾರೆ. ಆ ಬೆಂಕಿ ನೀವು ಯಾವುದರ ಮೇಲೆ ಕಟ್ಟಿರಲ್ಪಡ್ತದೆ ಅದರ ಮೇಲೆ ಬೀಳುವಾಗ ಒಂದು ವೇಳೆ ಅದು ಕಬ್ಬಿಣವೋ, ಅದು ಹುಲ್ಲೋ, ಅದು ಆಪೋ ಅಥವಾ ಅದು ಸೌದೆ ಯಾವುದರ ಮೇಲೆ ಕಟ್ಟಿರಲ್ಪಟ್ಟಿರುವುದಾದರೂ ಸಹ ಅದು ಸುಡಲ್ಪಡುತ್ತದೆ. ನಿಶ್ಚಯವಾಗಿ ಬಂಡೆಯ ಮೇಲೆ ಕಟ್ಟಲ್ಪಟ್ಟಂತಹ ಸಭೆ ಮಾತ್ರವೇ ಸ್ಥಿರವಾಗಿ ನಿಲ್ಲುವಂಥದ್ದಾಗಿ ಇದೆ. ಸಭೆಗೆ ಯಾವಾಗಲೂ ಸಹ ದೂರದೃಷ್ಟಿ ಉಳ್ಳವದಾಗಿ ಇರಬೇಕೆ ವಿನಃ ದುರಾದೃಷ್ಟಿ ಅಥವಾ ದುರಾಲೋಚನೆಯುಳ್ಳದಾಗಿರಬಾರ್ದು. ದೂರದ ಆಲೋಚನೆಗಳು ಸಭೆಗೆ ಬೇಕು, ದೂರದೃಷ್ಟಿ ಸಭೆಗೆ ಬೇಕು. ಆದರೆ ಸಭೆಗೆ ಈ ದಿನಮಾನಗಳಲ್ಲಿ ಆ ದೂರದೃಷ್ಟಿ, ದೂರದ ಆಲೋಚನೆಗಳಿದೆಯಾ, ದುರಾಲೋಚನೆಗಳಿದೆಯಾ? ಇಂದು ಅನೇಕರು ದುರಾಲೋಚನೆ ಉಳ್ಳವರಾಗಿ ಈ ಸಭೆ ಸೇವೆಯನ್ನು ಮಾಡುವುದಾದರೂ ಸಹ ಕರ್ತನಿಂದ ಒಡೆಯಲ್ಪಡುವವರಾಗಿ ಕರ್ತನ ತೀರ್ಪನ್ನು ಹೊಂದಿಕೊಳ್ಳುವವರಾಗಿ ಇರ್ತಾರೆ. ಇಂದು ನಾವು ಹೇಗೆ ಇದ್ದೇವೆ? ನಾವು ಕೂಡಿ ಬರುವಂಥ ಸಭೆ, ನಮ್ಮ ಸಭಾಪಾಲಕರು ಎಂಥವರಾಗಿದ್ದಾರೆ? ಇದೆಲ್ಲವನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಇರಬೇಕು. ಯಾಕಂದರೆ ಇದು ಕಡೆಯ ದಿನಮಾನಗಳಾಗಿದೆ. ಆದುದರಿಂದ ದೇವರ ಚಿತ್ತಾನುಸಾರವಾಗಿ ನಾವು ಕರ್ತನ ಸಮಕ್ಷಮದಲ್ಲಿ ನಾವು ಪ್ರಾರ್ಥಿಸುವುದಾದರೆ
ನಮ್ಮ ದೇವರು ಸತ್ಯವಾದಂಥ ದೇವರಾದುದರಿಂದ ಅವರು ಸತ್ಯವನ್ನು ನಮಗೆ ತಿಳಿಸುವವರಾಗಿ ಇದ್ದಾರೆ. ಸತ್ಯವನ್ನು ನೀವು ತಿಳಿದುಕೊಳ್ಳ್ರಿ, ಸತ್ಯ ನಿಮ್ಮನ್ನು ಬೆಳೆಗೊಳಿಸ್ತದೆ. ಕಡೆಯದಾಗಿ ನೋಡುವುದಾದರೆ ಯಾವ ಸತ್ಯವಾದದ್ದು, ಮಾನ್ಯವಾದದ್ದು, ಪರಿಶುದ್ಧತೆಗೆ ಯೋಗ್ಯವಾದದ್ದು ಅದನ್ನೇ ನೀವು ಹಿಡಿದುಕೊಳ್ಳ್ರಿ. ಕರ್ತನು ನಿಮ್ಮನ್ನು ನಿಶ್ಚಯವಾಗಿ ಕೈ ಬಿಡದ ಹಾಗೆ ನಡೆಸಲ್ಪಡ್ತಾರೆ. ನಿಮ್ಮ ಸಭಾಪಾಲಕರಿಗೆ ವಿಧೇಯರಾಗಿ ನಡೆಯಿರಿ, ಯಾಕಂದರೆ ಅವರು ದೇವರು ನೇಮಿಸಲ್ಪಟ್ಟವರಾಗಿತ್ತು ಅಂದರೆ ದೇವರ ಚಿತ್ತಾನುಸಾರವಾಗಿ ನಾವು ಓದಿಕೊಂಡಂತಹ ವಾಕ್ಯದ ಅನುಸಾರವಾಗಿ ನಡೆಸಲ್ಪಡುವವರಾಗಿರ್ತಾರೆ. ಇಲ್ಲವಾದರೆ ದೇವರೇ ಅವರನ್ನು ಹೊಡೆಯುವವರಾಗಿರ್ತಾರೆ. ನೀವು ಆ ಕಾರ್ಯಗಳನ್ನು ಮಾಡಬೇಡ್ರಿ, ಯಾಕಂದರೆ ಕರ್ತನು ಎಲ್ಲ ಸಮಯದಲ್ಲೂ ಸಹ ತಾಳ್ಮೆ ಉಳ್ಳವರಾಗಿ ಪ್ರತಿಯೊಂದನ್ನು ಗಮನಿಸ್ತಾ ಇದ್ದಾರೆ. ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ಚಿತ್ತವಿರುವುದಾದರೆ ಮತ್ತೊಂದು ಆವೃತ್ತಿಯಲ್ಲಿ ನಾವು ಈ ಸಂದೇಶದೊಟ್ಟಿಗೆ ಕೂಡಿ ಬಂದು ಧ್ಯಾನಿಸೋಣ. ಈ ಸಮಯದಲ್ಲಿ ಪ್ರಾರ್ಥನೆಗೆ ಒಪ್ಪಿಸಿಕೊಡೋಣ. ಸರ್ವಶಕ್ತನಾದ ದೇವರೇ, ಈ ಕಡೆಯ ದಿನಮಾನಗಳಲ್ಲಿ ನಿಮ್ಮ ನಾಮವನ್ನು ನಾವು ಘನಪಡಿಸಲಿಕ್ಕಾಗಿ ನಮಗೆ ಕೊಡಲ್ಪಟ್ಟಿರುವಂಥ ಸಭೆಯಲ್ಲಿ ನಾವು ನಂಬಿಗಸ್ತರಾಗಿ ಸೇವಕರಿಗೆ ವಿಧೇಯರಾಗಿ ಜೀವಿಸಲಿಕ್ಕಾಗಿ ಸಹಾಯ ಮಾಡಿರಿ. ನಿಮ್ಮ ಕರೆಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಜ್ಞಾನದ ಕಣ್ಣುಗಳನ್ನು ಸತ್ಯವಾದಂಥದ್ದನ್ನು ನಾವು ತಿಳಿದುಕೊಳ್ಳಲಿಕ್ಕಾಗಿಯೂ ಸಹಾಯಿಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಸಂದೇಶವು ನಿಮಗೆ ಪ್ರಯೋಜನಕರವಾಗಿ ಇರುವುದಾದರೆ ನೀವು ಮತ್ತೊಬ್ಬರಿಗೆ ಇದನ್ನು ಕಳುಹಿಸಲ್ಪಡ್ರಿ. ಮಾತ್ರವಲ್ಲ, ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಯನ್ನು ನಮಗೆ ಕಳುಹಿಸಲ್ಪಡ್ರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸುವಂಥ ವಿಷಯದಲ್ಲಿ ಸಂತೋಷವುಳ್ಳವರಾಗಿದ್ದೇವೆ. ನಿಮಗೆ ಸಮಯ ಇರುವುದಾದರೆ ನಮಗೋಸ್ಕರವಾಗಿಯೂ ನಮ್ಮ ಕರ್ತನು ನಮ್ಮನ್ನು ನಂಬಿಕೊಟ್ಟಂಥ ಸೇವೆಯನ್ನು ಮಾಡಲಿಕ್ಕೋಸ್ಕರವಾಗಿ ಬೇಕಾದಂಥ ಎಲ್ಲ ಅಗತ್ಯತೆಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ದೇವರ ಚಿತ್ತವಿದು ಬರೋಣ ತಡವಾಗುವುದಾದರೆ ನಾವು ಮತ್ತೊಂದು ಬಾರಿ ಸಂದೇಶವನ್ನು ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ.